ಎಚ್ ಎಂ ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಮೇಟಿ ಅವರು ಬಹಳ ಸರಳರಾಗಿದ್ದರು, ಸಂಭಾವಿತರಾಗಿದ್ದರು, ಸಜ್ಜನರಾಗಿದ್ದರು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರು. ಭೇದ ಭಾವ ಅನ್ನೋದೇ ಅವರ ಹತ್ರ ಇರಲಿಲ್ಲ. ಒಬ್ಬ ಬಡವ ಇರಲಿ, ಬಲ್ಲಿದ ಇರಲಿ, ಒಬ್ಬ ಶ್ರೀಮಂತ ಇರಲಿ, ಬಡವ ಇರಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರಲಿ, ಒಬ್ಬ ದೊಡ್ಡ ಮುಖಂಡ ಇರಲಿ, ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ರು. ಮತ್ತೆ ಅವರೇ ಜನರ ಮಧ್ಯೆ ಒಬ್ಬ ಸಾಮಾನ್ಯರಾಗಿ ಬೆಳೆದು ಕೆಲಸ ಮಾಡ್ತಾ ಇದ್ರು. ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ರು. ಒಂದಿಷ್ಟು ಕೂಡ ದರ್ಪ, ಹಮ್ಮು, ಅಹಂಕಾರವೇ ಇರಲಿಲ್ಲ. ಮತ್ತೆ ಇಷ್ಟು ವರ್ಷ ಶಾಸಕರಾಗಿ, ಸಚಿವರಾಗಿ, ಮತ್ತೆ MP ಕೂಡ ಆಗಿದ್ರು ಕೂಡ, ಆದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಯಾವತ್ತೂ ಕೂಡ ಭ್ರಷ್ಟಾಚಾರ, ಕಪ್ಪು ಚಿಕ್ಕೆ ಅವ್ರ ಮೇಲೆ ಬರದಂಗೆ ಅವರು ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಸೊ ಅಂಥ ಒಬ್ಬ ಒಳ್ಳೆ ರಾಜಕಾರಣಿ ಎಚ್ ಎಂ ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂದರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇದು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಇವಾಗಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಜನರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಈ ದೇಶದ ಸ್ವಾತಂತ್ರ್ಯ ಇತಿಹಾಸ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಿದ್ದು ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಬಡವರಿಗೋಸ್ಕರ, ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದೆ. ಅದಕ್ಕೇನೆ ಕಾಂಗ್ರೆಸ್ ಪಕ್ಷ ಅಂದರೆ ಬಡವರ ಪಕ್ಷ ಅಂತ ಕರೀತಾರೆ. ಅಂದರೆ BJP ಪಕ್ಷ ಏನಂತ ಕರೀತಾರೆ ಅಂದರೆ ಶ್ರೀಮಂತರ ಪಕ್ಷ, ಅದು ವ್ಯಾಪಾರಿಗಳ ಪಕ್ಷ ಅಂತ ಕರೀತಾರೆ. ಯಾಕೆ ಅಂತಂದರೆ ಅವ್ರು ಯಾವಾಗಲೂ ಶ್ರೀಮಂತರ ಪರವಾಗಿನೇ ಕೆಲಸ ಮಾಡೋದು. ಅವ್ರ ಅಧಿಕಾರಕ್ಕೆ ಬಂದಂಥ, ಕೇಂದ್ರದ ಅಧಿಕಾರಕ್ಕೆ ಬಂದಾಗ ತಕ್ಷಣ ಮಾಡಿದ ಮೊದಲೇ ಕೆಲಸ ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ಉದ್ಯಮಿಗಳು ಶ್ರೀಮಂತರು ಇರ್ತಾರಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಅದನ್ನ 10% ಕಮ್ಮಿ ಮಾಡೋದು. ಆದ್ರೆ ಬಡವರ ಮೇಲೆ ಒಂದೇ ಒಂದು ತೆರಿಗೆ ಪೈಸೆನೂ ಕೂಡ ಕಮ್ಮಿ ಮಾಡಲಿಲ್ಲ. GST ಜಾಸ್ತಿ ಮಾಡಿದ್ರು. ಈ ಕೆಲವು ತಿಂಗಳಿಂದ ಕಮ್ಮಿ ಮಾಡಿದ್ದಾರೆ ಅಷ್ಟೇ. 11 ವರ್ಷಗಳಿಂದ ತುಂಬಾನೇ ಜಾಸ್ತಿ GST ಹಾಕಿ ಬಡವರ ಜೀವನನ ದುಸ್ತರ ಮಾಡಿಬಿಟ್ಟಿದ್ರು. ಅದೇ ರೀತಿ ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ. ಆದ್ರೆ BJP ರೈತರ ಸಾಲ ಮನ್ನಾ ಮಾಡಿದ್ರ? ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡಿದ್ರು. ಆದ್ರೆ BJP ಅವರು ಯಾವತ್ತಾದ್ರೂ ರೈತರ ಸಾಲ ಮನ್ನಾ ಮಾಡಿದಾರ? ಮಾಡಿಲ್ಲ. ಆದ್ರೆ ಅವ್ರು ಸಾಲ ಮನ್ನಾ ಮಾಡಿದ್ದಾರೆ. ಆದ್ರೆ ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತಾ? ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ, 14 ಲಕ್ಷ ಕೋಟಿ ಅಷ್ಟು. ಆದ್ರೆ ಬಡವರಿಗೆ ಒಂದು ಪೈಸೆ ಮಾಡಿಲ್ಲ. ಕಳೆದ ಬಾರಿ ಅವರು ಅಧಿಕಾರದಲ್ಲಿ ರಾಜ್ಯದಲ್ಲಿ ಯಾವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ನಾವು 7 kg ಅಕ್ಕಿ ಕೊಡ್ತಿದ್ವಿ. ಅವ್ರು ಅದನ್ನ ಏನ್ ಮಾಡಿದ್ರು? 5 kg ಇಳಿಸಿದ್ರು. ಮತ್ತೆ ನಾವು ಅಧಿಕಾರಕ್ಕೆ ಬಂದು ಈಗ 5 kg ಇಂದ 10 kg ಜಾಸ್ತಿ ಮಾಡಿದ್ವಿ. ಸೊ ಬಡವರ ಪರವಾಗಿ ಯಾರಿದ್ದಾರೆ ಅಂತ ತಿಳ್ಕೋಬೇಕು. ಇವತ್ತು 5 ದೊಡ್ಡ ಗ್ಯಾರಂಟಿ ಕಾರ್ಯಕ್ರಮಗಳು, ಒಂದೊಂದು ಕಾರ್ಯಕ್ರಮಕ್ಕೂ 1000 ಕೋಟಿ ಖರ್ಚಾಗುತ್ತೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 58,000 ಕೋಟಿ ಖರ್ಚಾಗುತ್ತೆ. ಮತ್ತೆ ಅಷ್ಟು ಹಣ ನೇರವಾಗಿ ನಾವು ಜನರಿಗೆ ತಲುಪಿಸ್ತೀವಿ. ಯಾವುದು ಕೂಡ ಮಧ್ಯವರ್ತಿಗಳಿರೋದಿಲ್ಲ. ಇವತ್ತೆಲ್ಲ ತಾಯಂದಿರಿಗೆ, ನಿಮ್ಗೆಲ್ಲರಿಗೂ ಅಕೌಂಟಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಿದೆ ಅಲ್ವಾ? ಅನ್ನಭಾಗ್ಯದಲ್ಲಿ 5 kg ಮತ್ತೆ ಈಗ ಇಂದಿರಾ ಕಿಟ್ ಕೊಡೋಕೆ ಶುರು ಮಾಡ್ತಾರೆ, ಅದು ಕೂಡ ಬರುತ್ತೆ. ಸೊ ಅಕ್ಕಿ ಕೂಡ ಬರ್ತಾ ಇದೆ ಅಲ್ವಾ? ಶಕ್ತಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಡೆ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದೀರಾ ಅಲ್ವಾ? ಸೊ ಇದೆಲ್ಲ ಯಾರಿಗೋಸ್ಕರ ಕೊಡ್ತಾ ಇರೋದು? ಬಡವರಿಗೋಸ್ಕರ. ಆದ್ರೆ BJP ಅವರು ಬಡವರು ಕೊಟ್ರೆ ಅದನ್ನ ಟೀಕೆ ಮಾಡ್ತಾರೆ. ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಾಗ ಏನ್ ಹೇಳ್ತಾ ಇದ್ರು? ಇದು ಬಿಟ್ಟಿ ಭಾಗ್ಯ ಅಂತ ಕರಿತಿದ್ರು. ಅದೇನೋ ನಾವು ಅವ್ರೇನೋ ಅವ್ರ ಮನೆಯಿಂದ ಹಣ ತಂದು ಅದನ್ನ ಜನರು ಕೊಡುವಂಗೆ ಇಲ್ಲ. ಇದು ಬಿಟ್ಟಿ ಭಾಗ್ಯ ಅಲ್ಲ, ಇದು ನಿಮಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿರುವಂತ ಹಣ. ಯಾಕೆಂತಂದ್ರೆ ಸರ್ಕಾರಕ್ಕೆ ಬರುವಂತ ಹಣ ನೀವು ಕೊಡೋ ಹಣ. ಪ್ರತಿಯೊಬ್ಬ ಬಡವ ಕೂಡ ಇವತ್ತು ತೆರಿಗೆ ಕಟ್ಟುತ್ತಾನೆ. ನೀವು ಏನೇ ಖರೀದಿ ಮಾಡಿದ್ರು ಕೂಡ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ. ಆ ತೆರಿಗೆಯಿಂದನೇ ನಾವು ಬೊಕ್ಕಸ ತುಂಬಿಸ್ಕೊಳ್ಳೋದು, ಅದನ್ನೇ ನಾವು ವಾಪಸ್ ನಿಮಗೆ ಕೊಡ್ತಾ ಇರೋದು. ಆದ್ರೆ ಅದನ್ನ ಬಿಟ್ಟಿ ಭಾಗ್ಯ ಅಂತ ಅವ್ರು ಕರೀತಾರೆ. ಮತ್ತೇನು ಹೇಳ್ತಾರೆ? ಇವತ್ತು ಅಕ್ಕಿ ಕೊಡ್ತಾ ಇರೋದ್ರಿಂದ, 2,000 ಕೊಡ್ತಾ ಇರೋದ್ರಿಂದ ನಾವು ಬಡವ್ರನ್ನ ಸೋಮಾರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬಡವರಿಗೆ ನಿಂದನೆ ಮಾಡ್ತಾರೆ. ಬಡವರು ಸೋಮಾರಿ ಆಗಿದ್ದೀರಾ? ಈಗ ನಿಮ್ಗೆ 2,000 ಬಂದ ತಕ್ಷಣ ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಅಥವಾ ಅಕ್ಕಿ ಕೊಡೋದ್ರಿಂದ ಬಡವರು ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಬದಲಾಗಿ ಇವತ್ತು ಬಡವರು ಹೊಟ್ಟೆ ತುಂಬೋದ್ರಿಂದ ಏನೋ 2,000 ರೂಪಾಯಿ ಸಿಕ್ಕಿ ಇಂಥ ಬೆಲೆ ಏರಿಕೆಯಲ್ಲೂ ಕೂಡ ಅವ್ರ ಬದುಕು ಸ್ವಲ್ಪವಾಗಿ ಸುಧಾರಿಸಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ, ಬಡವರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ದೇಶ ಕಟ್ಟುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಬಡವ್ರಿಗೆ ಏನಾದರೂ ದುಡ್ಡು ಕೊಟ್ಟರೆ ಅದನ್ನ BJP ಅವರು ಸಹಿಸೋದಿಲ್ಲ, ಅದನ್ನ ಟೀಕೆ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ನವ್ರು ನಾವು ಯಾವಾಗಲೂ ಕೂಡ, ಖಾದ್ರಿ ಅವರು ಹೇಳ್ತಾರೆ 2013-18ರಲ್ಲಿ ಸಿದ್ದರಾಮಯ್ಯ ಬೇಕಾದಷ್ಟು ಭಾಗ್ಯಗಳನ್ನು ಕೊಟ್ಟರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರಧಾರೆ, ಪಶು ಭಾಗ್ಯ, ಶಿವಭಾಗ್ಯ ಅಂತೆಲ್ಲ. ಅದೆಲ್ಲ ಯಾರಿಗೋಸ್ಕರ? ಅದೆಲ್ಲ ಕೂಡ ಜನಸಾಮಾನ್ಯರಿಗೋಸ್ಕರ, ಬಡವರಿಗೋಸ್ಕರ. ಮತ್ತೆ ನಾವು ಏನು ಚುನಾವಣೆಯಲ್ಲಿ ನಿಮಗೆ ಮುಂಚೆ ಪ್ರಾಮಿಸ್ ಮಾಡಿರ್ತೀವಿ ಅಥವಾ ಮಾತು ಕೊಟ್ಟಿರ್ತೀವಿ, ಅದರಂತೆ ಯಾವತ್ತೂ ನಡ್ಕೊಂಡಿದ್ದೀವಿ, ಯಾವತ್ತೂ ಮಾತಿಗೆ ತಪ್ಪಿಲ್ಲ. ಆದರೆ BJP ಅವರು ಆಗಲ್ಲ. ಸೊ ಹಾಗಾಗಿ ನಾವು ಕೆಲಸ ಮಾಡಿದ್ದೀವಿ, ನಾವು ಕೆಲಸ ಮಾಡೋರಿಗೆ ನೀವು ವೋಟ್ ಕೊಡಿ ಅಂತ ಕೇಳ್ತೀವಿ. ಮತ್ತೆ ಎಲ್ಲ ಕಾರ್ಯಕ್ರಮಗಳಿದೆಯಲ್ಲ, ಇದು ಯಾವುದೋ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಭಾಷೆ ಅವ್ರಿಗೆ ಸೀಮಿತ ಅಲ್ಲ. ಎಲ್ಲ ಜಾತಿಯವ್ರಿಗೂ, ಎಲ್ಲ ಧರ್ಮದವ್ರಿಗೂ, ಎಲ್ಲ ಭಾಷೆಯವ್ರಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಯಾರ ಮಧ್ಯೆಯೂ ಕೂಡ ಭೇದ ಭಾವ ಮಾಡ್ತಾ ಇಲ್ಲ. ಎಲ್ಲ ಸಮುದಾಯದ ಬಡವರಿಗೂ ಕೂಡ ಸಮಾನವಾಗಿ ಕಾಣುವಂಥದ್ದು ನಮ್ಮ ಪಕ್ಷ. ನಮ್ಮದು ಬಸವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಪಕ್ಷ.
ಬಸವ ತತ್ವ ಏನು ಹೇಳುತ್ತೆ, ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಳ್ಳು ಅಂತ ಹೇಳುತ್ತೆ. ಮತ್ತೆ ಏನು ಹೇಳುತ್ತೆ, ಕಾಯಕ ಮತ್ತೆ ದಾಸೋಹ ಅಂತ ಹೇಳ್ತಾರೆ ಬಸವಣ್ಣವರು. ಎಲ್ಲರೂ ಕೂಡ ಕೆಲಸ ಮಾಡಬೇಕು, ಕೆಲಸ ಮಾಡಿ ಉತ್ಪಾದನೆ ಮಾಡಬೇಕು, ಬಂದ ಉತ್ಪಾದನೆಯನ್ನ ದಾಸೋಹ ಮಾಡಬೇಕು, ಎಲ್ರಿಗೂ ಹಂಚಬೇಕು ಅಂತೇಳಿ ನಮ್ಮ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಇದೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.